ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಪ್ರಿಯಾಂಕಾ ಖರ್ಗೆ ಅವರ ನೋಂದಣಿ ಮಾಡಿಸಿಕೊಳ್ಳಿ RSS ಅವರಿಗೆ ಕೊಡುತ್ತಿರುವಂತಹ ಸಲಹೆ, ಇದರಲ್ಲಿ ಏನು ತಪ್ಪದ? ಇವತ್ತು ವಿಶೇಷವಾಗಿ BJPಗರಾಗಿರ್ಬೋದು, RSSಗರಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ CT ರವಿ ಆಗಿರ್ಬೋದು, ನಮ್ಮ ರಾಮ್ ಸೇನೆಯ ಮುತಾಲೈಕ್ ಅವರಾಗಿರ್ಬೋದು, ಪ್ರಮೋದ್ ಅವರು, ಅದೇ ಕಾಲಕ್ಕೆ ಇನ್ನುಳಿದವರು ಸಹಿತ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂತ ತಪ್ಪು ಏನದ ಅದ್ರೊಳಗೆ? ಸಂವಿಧಾನ ಬಂದು ನಮ್ಮ ದೇಶಕ್ಕೆ ಹೌದು, ಇಲ್ಲಿವರೆಗೆ ಮಾಡಿಸ್ಲಿಕ್ಕೆ ನೆಹರು ಅವ್ರು ಹೇಳಬೇಕಾಗಿತ್ತು, ಹೇಳಲಿಲ್ಲ. ಪಟೇಲ್ರವ್ರು ಹೇಳಬೇಕಾಗಿತ್ತು, ಹೇಳಿಲ್ಲ. ಇಂದಿರಾ ಗಾಂಧಿ ಅವ್ರು ಹೇಳಬೇಕಾಗಿತ್ತು, ಹೇಳಿಲ್ಲ. ಆದ್ರೆ ಅವ್ರು ಹೇಳಿಲ್ಲ ಅಂತಂದ್ರೆ ಆದ ತಪ್ಪನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದು ಖರ್ಗೆ ಅವರ ವಾದ. ಖರ್ಗೆ ಅವ್ರು ಹೇಳಿದ್ರಲ್ಲೇ ಸತ್ಯನದ. ಹೌದು, ಫಂಡ್ ಅದಕ್ಕೆ ಬರ್ತಾ ಇಲ್ವಾ? ಯಾವ ಆದ್ರ ನಡೀತಾ ಇದೆ? ಎಷ್ಟು ದುಡ್ಡು ಬರ್ತದೆ? ಏನಾಗ್ತದೆ? ಒಂದು ದೇವಾಲಯದ ನಾವು ಕೇಳ್ತೀವಿ, ದೇವರಿಗೆ ದೊಡ್ಡವರ ಇವರು ಅನ್ನುವಂಥ ಮಾತಿನಿಲ್ಲ. ಖರ್ಗೆ ಅವ್ರು ಕೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಕೇಳೋದ್ರಲ್ಲಿ ಅರ್ಥನೋದು. ನಾವು ಚರ್ಚೆಗೆ ಬರ್ತೀನಿ ರೀ ಅಂತ ಹೇಳ್ತಾ ಇದ್ದಾರೆ. ನೀವು ಎಲ್ಲಿ ಕರಿತೀರಿ ಕರೀರಿ, ನಿಮ್ಮ ಆಫೀಸಿಗೆ ಬರ್ತೀವಿ, ಬೇಡ ನಮ್ಮ ಆಫೀಸ್ ನೀವು ಬರ್ರಿ ಅಂತ BJPಗರಿಗೆ RSSದವರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಇವತ್ತು ಏನಪ್ಪ ಅಂತಂದ್ರೆ, RSSದ ನೋಂದಣಿ ಯಾಕೆ ಮಾಡಿಸ್ಕೊಂಡಿಲ್ಲ ಅನ್ನೋದಕ್ಕೆ ವಿನಃ ನಿಮ್ಮಪ್ಪ ಮಾಡಿಲ್ಲ, ನಿಮ್ಮ ಅಪ್ಪಗಳಿಂದ ಆಗಿಲ್ಲ, ಮತ್ತಾರ್ಗಳಿಂದ ಆಗಿಲ್ಲ, ನಿನ್ಗಳಿಂದ ಏನಾಗ್ತೀನಿ ಅನ್ನೋಂಥ ಮಾತುಗಳೇನಿದಾವಲ್ಲ, CT ರವಿ ಅವ್ರದ್ದು, ಇದು ಸುತಾರ ತಪ್ಪು. ಅವ್ರ ಅಪ್ಪಗಳಿಂದ ಆಗಿಲ್ಲ ಅಂದ್ರೆ ಇವ್ರುಗಳು ಆಗಬಾರಂತೇನಲ್ಲ. ಅಪ್ಪ ಯಾರೋ ಕಾಳಿದ್ದಾರೆ, ಮಗನೂ ಕಾಳ ಆಗ್ಬೇಕಂತೇನಿಲ್ಲ. ಅಪ್ಪ ಮಾಡಿದ ತಪ್ಪಿಗೆ ಮಗ ಹೊಣೆ ಅಲ್ಲ, ಮಗ ಮಾಡಿದ ತಪ್ಪಿಗೆ ಅಪ್ಪ ಹೊಣೆ ಅಲ್ಲ ಅಂದ್ರೆ ಕಾನೂನು ಹಂಗದ. ಆ ದಿಶೆಯಲ್ಲಿ ಹೋಗ್ಬೇಕು. ನಮ್ಮ ಮತ್ತೇನವ್ರು ನೇರು ಸತ್ಯವರು ಸರ್ವಜ್ಞರಲ್ಲ ಅವರು. ಅವ್ರಿಗೂ ಸಾಕಷ್ಟು ತಪ್ಪುಗಳಾಗಿದ್ದಾವೆ, ಪಟೇಲ್ರದ್ದು ಸಾಕಷ್ಟು ತಪ್ಪುಗಳಾಗಿದ್ದಾವೆ, ನಮ್ಮಿಂದು ಆಗಿದಾವೆ, ಇನ್ನೊಬ್ಬರಿಂದ ಆಗಿದಾವೆ. ತಪ್ಪು ಮಾಡಿದವ್ರು ಯಾರಿದ್ದಾರೆ? ಗಾಂಧಿಯವರಿಂದ ಸಹಿತ ಆಗಿದೆ ನೀವು ಹೇಳ್ತೀರಿ. ದೇಶ ಓಡೋದಿಲ್ರಪ್ಪ ವಿರುದ್ಧ ಗಾಂಧಿ ದೇಶ ಓಡೋದ್ರು, ಪಾಕಿಸ್ತಾನ ಮಾಡಿದ್ರು, ಇವತ್ತು ಆರೋಪ ಮಾಡ್ತೀರಿ. ತಪ್ಪು ಯಾರಿಂದ ಆಗಿಲ್ಲ, ಎಲ್ಲರಿಂದ ಆಗ್ತಾವ. ತಪ್ಪು ತಿದ್ಕೋಬೇಕಲ್ಲ. ತಪ್ಪು ಅತಿ ಆದಾಗ ಅಪರಾಧ ಆಗ್ತದೆ. ಇಷ್ಟು ಸಿಂಪಲ್. ತಪ್ಪಿಗೆ ಮತ್ತು ಅಪರಾಧಕ್ಕೆ ಏನಂದ್ರಪ್ಪ ಅಂದರೆ, ಮರಳಿ ಅದು ತಪ್ಪು ಮಾಡಿದರೆ ಅಪರಾಧ. ಹೌದು, ಅದು ಸ್ಥಾಪನೆ ಮಾಡಿದಾಗ RSSನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಮಾಡಿದಾಗ ಹೆಡಗೇವಾರ್ ಅವರು ನೋಂದಣಿ ಮಾಡಬೇಕಾಗಿತ್ತು. ಬ್ರಿಟಿಷ್ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಆಗಲಿಲ್ಲ. ಸ್ವತಂತ್ರ ಬಂದ ಮೇಲೆ ಅದನ್ನು ಕೇಳಬೇಕಾಗಿತ್ತು. ಆಗ ಸಂಪ್ರದಾಯದಿಂದ ಬಂದಿತ್ತು ಅಂದ ಕೂಡ ಮುಂದಿನವ್ರು ಕೇಳಿಲ್ಲ. ಇವತ್ತು ಪ್ರಿಯಾಂಕರಿಗೆ ಕೇಳಬಾರಂತಲ್ಲ. ಇವತ್ತು ಹೊಸ ಯುಗ ಕೇಳಬಾರಂತಲ್ಲ. ಮತ್ತು ಆದಷ್ಟು ಒಳ್ಳೇದಲ್ಲ ರೀ ನೋಂದಣಿ ಆದರೆ. ಹೌದು, ದುಡ್ಡು ಎಲ್ಲಿ ಬಂತು, ಯಾರು ಖರ್ಚು ಮಾಡಿದ್ರು, ಏನು ಮಾಡಿದ್ರು, ಎಂತ ಹೋದ್ರು, ಎಲ್ಲಿ ಹೋದ್ರು ಗೊತ್ತಾಗುತ್ತದೆ. ಸ್ವತಃ RSS ಗೊತ್ತಾಗ್ತದೆ. ಇದರಲ್ಲಿ ಏನೂ ತಪ್ಪಿಲ್ಲ. ಇದನ್ನು ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೋಂದಣಿ ಆಯ್ತಂದ್ರೆ ಅದ್ರ ಟ್ಯಾಕ್ಸು ಅದು ಸರ್ಕಾರಕ್ಕೆ ಹೋಗ್ತದಲ್ಲ. ಸರ್ಕಾರ ಯಾವ್ದು ಇವತ್ತು BJP ಇರ್ತದೆ. BJP ಹೋಗ್ತದೆ ಟ್ಯಾಕ್ಸ, ಜನಕ್ಕೆ ಉಪಯೋಗ ಆಗ್ತದೆ. ಅದರಿಂದ ನಾ ಹೇಳೋ ಉದ್ದೇಶದಿಂದ ಈ ಸಂದರ್ಭದಲ್ಲ, ನೋಂದಣಿ ಮಾಡಿಲ್ಲ. ಹೌದು, ಮಾಡಿಸ್ಬೇಕಾಗಿತ್ತು. ನೆಹರು ಅವ್ರು ಹೇಳಬೇಕಾಗಿತ್ತು, ಪಟೇಲ್ ಹೇಳಬೇಕಾಗಿತ್ತು, ಇಂದಿರಾ ಗಾಂಧಿ ಅವ್ರು ಹೇಳಬೇಕಾಗಿತ್ತು. ಅವರೆಲ್ಲ ಬ್ಯಾನು ಮಾಡಿದರು. ಆ ಸಂದರ್ಭದಲ್ಲಿ ಏನಾಯ್ತು? ಆಯ್ತು, ಯಾರು ಕಾಲು ಬಿದ್ದರು, ಯಾರಿಗಿಲ್ಲೋ ಅದಿಲ್ಲ ಮಾತಲ್ಲ. ದಟ್ ಇಸ್ ಮೆಟೀರಿಯಲ್. ನೆಹರು ಬಂದು ಕಾಲು ಬಿದ್ದಿರೋದು ಪ್ರಿಯಾಂಕರಿಗೆ ಅವ್ರು ಹೇಳೋದು ತಪ್ಪು. ಅದೇ ಕಾಲಕ್ಕೆ CT ರವಿ ಅವರು ನಿಮ್ಮ ಅಪ್ಪನಿಂದ ಆಯಿತು, ಆಗಿಲ್ಲ, ನಿನ್ನಿಂದ ಹೆಂಗೆ ಆಗ್ತದೆ ಕೇಳೋದು ತಪ್ಪು. ಎರಡೂ ತಪ್ಪು. ಆ ಭಾಷಣ ಅಲ್ಲಿದು. ಯಾಕಂದರೆ ಎರಡೂ ಭಾಷೆಗಳು ತಪ್ಪು. ಇವತ್ತು ಖರ್ಗೆ ಅವ್ರು ಮಾತಾಡಿದ್ರು ತಪ್ಪು, ಇನ್ನೊಬ್ಬರು ಮಾತಾಡಿದ್ರು ತಪ್ಪು. ಯಾಕಂದರೆ ನಾವು ಇವತ್ತು ಪ್ರಜಾಪ್ರಭುತ್ವ ನೆಲೆಗಟ್ಟಿನಿದ್ದೀವಿ, ನಾಗರಿಕರಿದ್ದೀವಿ. ನಮ್ಮ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ನಾವು ಇವತ್ತು ತಿಳುವಳಿಕೆ ಉಳ್ಳವರಿದ್ದೀವಿ. ಹೊಸ ಯುಗದ ಹೊಸ ಜನ ಕೇಳ್ತಾ ಇದ್ದಾರೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದಾರೆ, RSS ನೋಂದಣಿ ಎಲ್ಲಿದೆ ನಿಮ್ಮದು, ದಾಖಲಾತಿ ಮಾಡಿರಿ ಅಂದ್ರೆ. ಈಗ ಮಾಡಿಸ್ರಿ, ಹಿಂದೆ ಆಗಿಲ್ಲ, ಈಗ ಮಾಡಿಸ್ರಿ ಅಂತ ತಪ್ಪಾಗ್ತದೆ. ಮತ್ತು ನಿಮಗೂ ಕ್ಲಿಯರ್ ಆಗ್ತದೆ ಎಷ್ಟು ದುಡ್ಡು ಎಲ್ಲಿದ್ದು ಬಂತಪ್ಪ, ಯಾರು ಕೊಟ್ಟರು, ಯಾರು ಹೋದ್ರಿ. ಯಾರು ನೋಡ್ಕೊಂಡು ಹೊಡ್ಕೊಂಡು ಹೋಗೋದು ಸಾಧ್ಯತೆ ಇರ್ತದೆ. ಲೆಕ್ಕ ಇಲ್ಲಲ್ರಿ, ಎಷ್ಟು ಬಂತು ಎಷ್ಟು ಹೋಯ್ತು ಅನ್ನೋದು. ಹಾಗೆ ಸಹಜವಾಗಿ ಅಲ್ಲೇ ಹಂಗಿದ್ದಾಗ ಅನೇಕ ಜನ ಹೊರಡ್ತಾರೆ. ಆ ದುಡ್ಡನ್ನು ದುರುಪಯೋಗ ಮಾಡ್ಕೊಳ್ಳೋಂಥ ಜನ ಬರ್ತಾರೆ. ಆಗ ಆ ಜನ ದುರುಪಯೋಗ ಮಾಡ್ಕೊಳ್ಳೋದು ಅದೇ ದುಡ್ಡು ನಿಮ್ಮ ಡೆವಲಪ್ಮೆಂಟ್. ಈಗ ಇದೇ ನೀವು ಹಿಂದೂ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕಂತೀರಿ, ಹಿಂದೂ ಶ್ರೇಷ್ಠತೆ ಮಾಡಿರಿ, ತಪ್ಪಲ್ಲ. ಹಿಂದೂ ಶ್ರೇಷ್ಠತೆ ನೀವು ಅನ್ರಿ, ಮುಸ್ಲಿಮ್ ನಾವು ಶ್ರೇಷ್ಠತೆ ಅವ್ರು ಅಂತಾರೆ, ಅವ್ರ ದೃಷ್ಟಿಕೋನ. ಇವತ್ತು ನೀವು RSS ಮೂಲಕ ಅನೇಕ ಹಿಂದೂ ಮಕ್ಕಳಿಗೆ ಉದ್ಯೋಗಗಳು ಸೃಷ್ಟಿ ಮಾಡೋದು ಕೆಲಸ ಆಗಲಿ. ಈ ದುಡ್ಡಿನಿಂದ ಸಾಕಷ್ಟು ದುಡ್ಡು ಬರ್ತದಲ್ಲ ರೀ. ಸರ್ಕಾರ ಮಾಡ್ಬೇಕಂತಿಲ್ಲ.
ಈ ಬಂದ ದುಡ್ಡಿನಲ್ಲಿ ಅನೇಕ ಸಂಸ್ಥೆಗಳನ್ನು ಕಟ್ಬೋದು, ಶಾಲೆಗಳನ್ನು ತೆಗಿಬೋದು, ಅವ್ರಿಗೆ ಒಳ್ಳೆ ಪೇಮೆಂಟ್ ಮಾಡ್ಬೋದು. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? RSS ಕ್ಲಾರಿಟಿ ಬರ್ತದಾಗ ಇದು ಒಳ್ಳೆ ಕೆಲಸ ಅಲ್ರಿ, ದೇಶಕ್ಕೆ ಒಳ್ಳೇದು ಮಾಡೋದು. ಅದು ತಮ್ಮ ಹಿಂದೂ ಮಕ್ಕಳಿಗೆ ಉದ್ಯೋಗ ಕೊಡಿಸುವಂಥದ್ದು. ಇವತ್ತು ಉದ್ಯೋಗ ಇಲ್ದನ ಹುಡುಗರು ಬೀದಿಗೆ ಬಿದ್ದು ಏನೇನೋ ಮಾಡ್ತಾ ಇದ್ದಾರೆ, ಏನೋ ಜಗಾಡ್ತಾ ಇದ್ದಾರೆ, ಮತ್ತೇನೋ ಮಾಡ್ತಾರೆ, ಇಸ್ಪೇಟ್ ಆಡೋದು, ಮತ್ತೇನೋ ಮಾಡೋದು, ಕುಡಿದು ಮತ್ತೇನೋ ಮಾಡೋದು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ನಾವು ಉದ್ಯೋಗ ಕೊಟ್ಟಿಲ್ಲ ಅವ್ರಿಗೆ. ಉದ್ಯೋಗ ಇಲ್ಲ ಅಂದ ತಕ್ಷಣ ಏನು ಮಾಡ್ತಾ ಅಡ್ಡಾಡ್ತಾರೆ, ಹಿಂದೂ ಮುಸ್ಲಿಮ್ ಜಗಾಡ್ತಾರೆ, ಮತ್ತೇನೋ ಜಗಾಡ್ತಾರೆ. ಕೋಮುವಾದ ಜನಗಟ್ಟಲೆ ಜಗಳ ಹಚ್ಚೋದಕ್ಕಿಂತ ಉದ್ಯೋಗ ಸೃಷ್ಟಿ ಮುಡ್ಸೋಲ್ವಾ? ನೋಂದಣಿ ಮಾಡಿಸಿದ್ರಪ್ಪ ಅಂದ್ರೆ ದುಡ್ಡಿನ ಲೆಕ್ಕಪತ್ರ ಇರ್ತದೆ. ಅಲ್ಲಿ ಬಂದ ದುಡ್ಡಿನ ಇಲ್ಲಿ ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ವಿದ್ಯಾ ದೃಷ್ಟಿಯಿಂದ ನೀವು ಜಗತ್ತಿಗೆ ಹೇಳ್ತೀರಿ ವಿಶ್ವಗುರು ನಾವು ಆಗೋಣ ಅಂತ. ಇವತ್ತು ವಿಶ್ವಗುರು ಇಲ್ಲ, ನಾವು ವಿಶ್ವಗುರು ಅನ್ನೋದು ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಅಮೇರಿಕಾದಿಂದ, ಇಂಗ್ಲೆಂಡಿಂದ, ಯುರೋಪಿನ ಕಾರಣದಿಂದ ಯಾರು ಬಂದರೆ ಕಲೀಲಿಕ್ಕೆ ಬರ್ತಾ ಇಲ್ಲ, ಯಾರು ಇದು ಉದ್ಯೋಗಕ್ಕೂ ಬರ್ತಾ ಇಲ್ಲ. ಇದು ಹೋಗಿ ಕಣ್ಣಿಗೆ ಕಾಣುವಂಥದ್ದು ಇವತ್ತು. ಅಂದರೆ ವಿಶ್ವಗುರು ಆಗ್ಬೇಕು, ನಮ್ಮ ಶಿಕ್ಷಣ ಚಲೋ ಆಗ್ಬೇಕಾದ್ರೆ ಶಿಕ್ಷಣ ಕೊಡೋರು ಅವ್ರು ನೀವು ಮಾಡಿರೋದು ಕೆಲಸ. ಶಿಕ್ಷಣ ಆರೋಗ್ಯ ಕೊಡ್ರಿ, ಹಿಂದೂ ಮಕ್ಕಳಿಗೆ ಕೊಡ್ರಿ. ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ಬೇಡ ನೀವು ಅಂತ ಅದನ್ನು ವಿರೋಧ ಮಾಡ್ತೀರಿ, ಮಾಡಿರಿ, ತಪ್ಪೇನಿಲ್ಲ. ಅವರು ತಮ್ಮ ಮಕ್ಕಳು ತಾವು ಬೆಳೆಸ್ಕೊಳ್ಳಿ. ಸ್ವತಂತ್ರ ದೇಶದ ನೀವು ಮಾಡಿರಿ. ಆದರೆ ಇಲ್ಲೇ ನೋಂದಣಿ ಮಾಡಿಸಿದ್ರೆ ಸಹಜವಾಗಿ ಲೆಕ್ಕಪತ್ರ ಸಿಗ್ತದೆ, ನಿಮಗೂ ಒಳ್ಳೇದಾಗ್ತದೆ. ಅದು ಖರ್ಗೆ ಅವ್ರು ಹೇಳಿದ್ರಂತ ವಿರೋಧ ಮಾಡೋದಂತಲ್ಲ. ಯಾರೋ ಒಬ್ರು ಮೊನ್ನೆ ಬರ್ಕೊಂಡ್ರು, ನಮ್ಮ ಹೆಂಡ್ರಿ ತಿಂದು ಬೆಳೆದವರು. ಯಾರು ಎಂದ್ರೆ ಯಾರು ತಿಂತಾರೆ ರೀ? ಯಾರು ಅಂದಾರೋ ಅವ್ರು ಬಿಟ್ಟಂಥ ವಿಷಯ ತಪ್ಪು. ಅಂಥ ಮಾತುಗಳು, ಹಿಂಸೆ ಮಾತುಗಳು ಬರೋದು ತಪ್ಪು. ಇವತ್ತು ನೋಡ್ರಿ, ಮಮತಾ ಬ್ಯಾನರ್ಜಿ ಅವರಿಗೆ ಆರ್ಗ್ಯುಮೆಂಟ್ಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಯಾಕಂತ ನಾವು ಗುಂಡಾಗಿರಿ ಮಾಡಿದ್ದಾರೆ ಹಿಂದಿನ ಇದರಲ್ಲಿ ಸರ್ಕಾರದಲ್ಲೇ. ಇವತ್ತು BJP ಅಂತಾರೆ 360 ಜನ BJP ಹಿಂದೂಗಳನ್ನ ಕೊಂದಾರ, ಅವ್ರು BJP ಕಾರ್ಯಕರ್ತರು ಕೊಂದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಅದನ್ನು ಇದೇ ಹೋಗುವಂಥದ್ದು. ಹಿಂಸೆಯಿಂದ ಏನಾಗೋದು? ಹಿಂಸೆಯಿಂದ ಹಿಂಸೆ ಹೆಚ್ಚಾಗೋದು. ಹಿಂಸೆ ಕೂಡಿದಾಗ ಬೆಂಕಿ ಎತ್ತೋದು, ಮತ್ತು ಜಗಳ ಶುರು ಹೋಗುವಂಥದ್ದು, ನಿರಂತರ ಜಗಾಡ್ತಾ ಇರುವಂಥದ್ದು. ಮತ್ತು ದೇಶ ಅಭಿವೃದ್ಧಿ ಆಗು, ವಿಶ್ವಗುರು ಆಗು ಅಂದರೆ ಹೆಂಗೆ ಆಗ್ತದೆ? ಪ್ರಿಯಾಂಕಾ ಖರ್ಗೆ ಅವರ ಇವತ್ತಿನ ಏನು ನೋಂದಣಿ ಮಾಡಿಸ್ಬೇಕು ಅನ್ನುವಂಥದ್ದು ಏನು ಬೆನ್ನತ್ತಿದ್ದಾರೆ ಒಬ್ಬ ಹೋಮ್ ಮಿನಿಸ್ಟ್ರಾಗೆ, ಅದು ಯಥಾಯೋಗ್ಯದ ಮತ್ತು RSSಗೆ ಅದು ಆಗಲೇಬೇಕಂಥದ್ದು. ಯಾಕಂದ್ರೆ ಅಲ್ಲೇ ಕಳ್ಳರು ಸೇರುವಂಥ ಸಾಧ್ಯತೆಗಳು ಇದ್ದಾವೆ. ಪ್ರಾಮಾಣಿಕರಿರ್ಬೋದಿಲ್ಲ ಅಂತಲ್ಲ, ಇದ್ದಂಥವರೆಲ್ಲ ಪ್ರಾಮಾಣಿಕರಿಂದ ಒಪ್ಕೊಳ್ಳು. ಆದರೆ ಒಬ್ಬ ಯಾರೋ ಬರ್ಬೋದಲ್ಲ, ಅದ್ರಾಗ ದುಡ್ಡು ಎಬ್ಬಿಸ್ಕೊಂಡು ತಮ್ಮ ಲಾಭ ಮಾಡ್ಕೊಳ್ಳೋಂಥದ್ದು. ಲೆಕ್ಕಪತ್ರ ಇಲ್ಲ ಅಂದರೆ ಹೇಗೆ ಅವ್ರು ನೀವು? ಅದಕ್ಕಾಗಿ ಇವತ್ತು ಖರ್ಗೆ ಅವ್ರು ಹೇಳಿದ್ವು ಅಂದ್ರೆ ಒಳ್ಳೇದು. ಯಾಕಂದ್ರೆ ಅವ್ರನ್ನ ಟೀಕಾ ಮಾಡೋಗಿದ್ರು ದಾಖಲೆ ಮಾಡಿಸ್ಬಿಟ್ರೆ ಮುಗೋದಲ್ಲ. ಹಿಂದೆ ಮಾಡಿಸಿಲ್ಲ, ನಾವು ಹಿಂಗೆ ಪರಂಪರೆ ಇಟ್ಕೊಂಡು ಹೋಗ್ತಾನಂದ್ರೆ ಪರಂಪರಾಗತವಾಗಿ ದುಡ್ಡು ಹೊಡೆಯುವಂಥ ಜನರು ಕೂಡ್ಬೋದು. ಇವತ್ತಿನವರೆಗೂ ಇಟ್ಟಂಗೆ ದುಡ್ಡು ಇಲ್ಲಿ ಹೋಯಿತು, ಮತ್ತೊಂದು ದುಡ್ಡು ಇಲ್ಲಿ ಹೋಯಿತು. ಏನಾಯಿತು? ರಾಮ ಮಂದಿರ ಕಟ್ಟೋ ಒಂದು ಇಟ್ಟಂಗೆ ದುಡ್ಡು ಯಾವ ಪ್ರಮಾಣದಲ್ಲಿ ಬಂತು? ರಾಮ ಮಂದಿರ ಕಟ್ಟೋದು ಎಷ್ಟು ದುಡ್ಡು ಬಂತು? ಅದು ಲೆಕ್ಕಪತ್ರ ಇವತ್ತಿಗೂ ಇಲ್ಲ. ಎಲ್ಲದ ಲೆಕ್ಕಪತ್ರ ಅದು? ಏನದು? ಇವತ್ತು ಕೇಳ್ತಾ ಇದ್ದಾರೆ ಪ್ರಜ್ಞಾವಂತ. ಇವನ್ ಹಿಂದೂ ಮಕ್ಕಳು ಕೇಳ್ತಾ ಇದ್ದಾರೆ, ಹಿಂದೂ ಸ್ಕಾಲರ್ಸ್ ಕೇಳ್ತಾ ಇದ್ದಾರೆ. ಆದರೆ ಮುಸ್ಲಿಮ್ರು ಕೇಳ್ತಾರೆ, ಮುಸ್ಲಿಮ್ರು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ದುಡ್ಡಪ್ಪ ಅವ್ರು ಏನಾರು ಮಾಡಲಿ ಅಂತಾರೆ ಅವ್ರು. ಆದರೆ ಇವತ್ತು ನಮ್ಮ ಯುವಕರೊಳಗೆ ಕೇಳ್ತಾ ಇದ್ದಾರೆ, ಹಿಂದುಳಿದ ವರ್ಗದ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ದಲಿತರಿಗೆ ಕೇಳ್ತಾ ಇದ್ದಾರೆ, ಮೇಲ್ವರ್ಣೀಯರಿಗೆ ಕೇಳ್ತಾ ಇದ್ದಾರೆ. ಯಾರೋ ಪ್ರಾಮಾಣಿಕರು ಯಾರಿದ್ದಲ್ಲ ಅವ್ರಿಗೆ ಕೇಳ್ತಾರೆ, ಎಲ್ಲಿಪ್ಪ ಎಲ್ಲದ ದುಡ್ಡು ಅಂತೇಳಿ ಕೇಳ್ತಾ ಇದ್ದಾರೆ. ಎಲ್ಲಿವರೆಗೆ 100 ವರ್ಷ ಆದರೂ ಲೆಕ್ಕಪತ್ರ ಇಲ್ಲದಕ್ಕೆ ಅಂದರೆ ಏನಿತ್ತು ಅರ್ಥ? ಅದಕ್ಕೆ ಇವತ್ತು ಖರ್ಗೆ ಅವರು ಕೇಳ್ತಾ ಇರೋದನ್ನು ಪಾಸಿಟಿವ್ ಆಗಿ ತೊಗೊಳ್ಬೇಕು, ಅದನ್ನು ನೆಗೆಟಿವ್ ಆಗಿ ಅಲ್ಲ. ಹೌದು, ಯಾವ ದೃಷ್ಟಿ ತೊಗೊಂಡು ಕೇಳ್ತಾ ಇದ್ದಾರೆ ಇದನ್ನು, ಆ ಪಾಸಿಟಿವ್ನೆಸ್ ನಿಮ್ಮಲ್ಲಿ ಬಂತಪ್ಪ ಅಂತಂದ್ರೆ ಸಹಜವಾಗಿ ನಡೀತಿರುವಂಥ ಏನಾದರೂ ನಡೀತಾ ಇದ್ದಾರೆ. ಇಲ್ಲಿ ನೀವು ನಡೀದಿಲ್ಲ ಅಂತ ಹೇಳ್ತೀರಿ, ಏನೇನೋ ಮಾತಾಡ್ತೀರಿ, ಒಪ್ಪನು ಆ ಮಾತನ್ನು. ಆದರೆ ನಡೆಸುವಂಥ ಯಾವುದ್ರ ವ್ಯಕ್ತಿ ಬಂದರೆ ಏನು ಮಾಡ್ತೀರಿ? ಅದಕ್ಕೆ ಅದನ್ನು ಸಂವಿಧಾನಬದ್ಧವಾಗಿ, ಸ್ವತಂತ್ರ ಪೂರ್ವದಲ್ಲೇ ಬ್ರಿಟಿಷರ ಕಾಲದಲ್ಲಿ ಸಂವಿಧಾನ ನಮ್ಮಲ್ಲಿ ಇರಲಿಲ್ಲ. ಸ್ವತಂತ್ರ ಬಂದ ಮೇಲೆ ನಮ್ಮಲ್ಲಿ ಸಂವಿಧಾನಬದ್ಧವಾಗಿ ಯಾವುದೋ ಸಣ್ಣ ಒಂದು ಇವತ್ತು ಏನೋ ನೀವು ದೇವಾಲಯ ಇರಲಿ, ಸ್ಕೂಲ್ ಇರಲಿ, ಯಾವುದೂ ಇರಲಿ, ಬೀದಿ ವ್ಯಾಪಾರಿ ಇರಲಿ, ಯಾರು ಇದ್ದರೂ ರಿಜಿಸ್ಟ್ರೇಷನ್ ಮಾಡಿಸ್ತಾರ. ಮಾಡಿಸೋದ್ರಿಂದ ಸಹಜವಾಗಿ ಅದರ ಏನಪ್ಪ ಟ್ಯಾಕ್ಸ್ ತುಂಬೋದು, ಮಾಡೋದು, ಮತ್ತೇನು ಮಾಡೋದು, ವ್ಯವಹಾರಗಳೆಲ್ಲ ಕ್ಲಿಯರ್ ಆಗ್ತಾ ಹೋಗ್ತಾವೆ. ಆ ದಿಶೆಯಲ್ಲಿ ಖರ್ಗೆ ಅವ್ರು ಕೊಟ್ಟಂಥ ಸಲಹೆಯನ್ನು ಪಾಸಿಟಿವ್ ಆಗಿ RSS ತೊಗೊಂಡು ಆ ದಿಶೆಯಲ್ಲಿ ಒಂದು ಏನಪ್ಪ ಅಂದರೆ ಶಿಕ್ಷಣ ಸಂಸ್ಥೆ ಮತ್ತೆ ಹೇಳಿ ಜಸ್ಟ್ ಅವೆಲ್ಲ ಮಾಡಿಕೊಂಡು ಇನ್ನಷ್ಟು ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡಿಸುವಂಥ ಕೆಲಸ ನಮ್ಮ RSS ಸಂಘಟನೆ ಮಾಡಲಿ. ಫ್ರೀ ಎಜುಕೇಷನ್ನು ಮತ್ತು ಫ್ರೀ ಹೆಲ್ತು ಅಂದ್ರೆ ಔಷಧಿಗಳನ್ನು ಕೊಡಿಸುವಂಥ ಕೆಲಸ RSS ಯಾಕೆ ಮಾಡಬಾರ್ದು? ಸಾಕಷ್ಟು ಫಂಡ್ ಬರ್ತಾ ಇದೆ. ಇದು ಅದು ಹಿಂದೂಗಳಿಗೆ ಮಾಡಲಿ, ಮುಸ್ಲಿಮರಿಗೆ ಅಂತಲ್ಲ. ಯಾಕಂದ್ರೆ ಹಿಂದೂಗಳಿಗೆ ಉದ್ಧಾರ ಇಲ್ಲ ಪಾಪ. ಎಷ್ಟೋ ಮಕ್ಕಳಿಗೆ ಇವತ್ತು ಸಹಿತ ಎಷ್ಟೋ ಬಡವರಿಗೆ ಇರ್ಲಿಕ್ಕೆ ಸೂರಿಲ್ಲ, ಮತ್ತಿಲ್ಲ, ಅದೆಲ್ಲ ಬೇಡ. ಎರಡು ಕೆಲಸ ಮಾಡಲಿ. ಒಂದು ಶಿಕ್ಷಣ ವಿಶ್ವಗುರು ಮಾಡಬೇಕಾಗ್ಯದ. ಪ್ರತಿಯೊಬ್ಬ ಮಗುವಿಗೂ, ಹಿಂದೂ ಮಗುವಿಗೂ ಫ್ರೀ ಎಜುಕೇಷನ್ ಅಪ್ ಟು ಹೈಯರ್ ಎಜುಕೇಷನ್, ಪೂರ ಹೈಯರ್ ಎಜುಕೇಷನ್ ಯಾಕೆ ಮಾಡಬಾರ್ದು? ಈ RSS ಸಂಕ್ರಮಣ ದುಡ್ಡಿನಿಂದ ಅಂತ ಪ್ರಶ್ನೆ ನಾನು ಈಗ ಮಾಡ್ತಾಯಿದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೂ ಇರ್ಬೋದು. ಆದರೆ ಪ್ರಿಯಾಂಕಾ ಖರ್ಗೆ ಅವ್ರು ಕೊಟ್ಟಂಥ ಸಲಹೆ ಯಥಾಯೋಗ್ಯದ. ಅದ್ರ ಬಗ್ಗೆ ನೆಗೆಟಿವ್ನೆಸ್ ಬೇಡ, ಪಾಸಿಟಿವ್ ಆಗಿ ವಿಚಾರ ಮಾಡಲಿ ಮತ್ತು ತಮ್ಮಲ್ಲಿ ಮನವಿ ಮಾಡ್ತಾ ನಮಗೆ ಅನಿಸಿದ ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. S16 ನ್ಯೂಸ್ ಅರ್ಥ ಇರೋದು ಸತ್ಯಕ್ಕಾಗಿರಲಿ. ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16
ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.